ಸಮಾಜಕ್ಕಾಗಿ ಬದುಕುವವರು ನಿಜವಾದ ನಾಯಕರು. 2024-25ನೇ ಸಾಲಿನಲ್ಲಿ ಮುಳಬಾಗಿಲು ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ನಾಗವಾರ ಸತ್ಯಣ್ಣ ಅವರ ಅಸಾಧಾರಣ ಸೇವೆಯನ್ನ ಗುರುತಿಸಿ ರೋಟರಿ ವತಿಯಿಂದ ಕೋಲಾರ ಝೋನ್ನ ಬೆಸ್ಟ್ ಐಸಿಜಿಎಫ್ ಪ್ರೆಸಿಡೆಂಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅದೇ ರೀತಿ ಅವರು ಅಧ್ಯಕ್ಷರಾಗಿದ್ದಾಗ ಮುಳಬಾಗಿಲು ರೋಟರಿ ಸೆಂಟ್ರಲ್ಗೆ 5 ಸ್ಟಾರ್ ಡೈಮಂಡ್ ಪ್ರಶಸ್ತಿ ಕೂಡ ಲಭಿಸಿದೆ. ಇದು ಅವರ ಸೇವಾ ಮನೋಭಾವಕ್ಕೆ ಒಲಿದ ದೊಡ್ಡ ಗೌರವ. ನಾಗವಾರ ಸತ್ಯಣ್ಣನವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು, ಟ್ಯಾಬ್ ಮತ್ತು ಲ್ಯಾಪ್ಟಾಪ್ಗಳು, ಹೆಣ್ಣು ಮಕ್ಕಳಿಗೆ ಸೈಕಲ್ ವಿತರಣೆ, ಕೆಲವು ಶಾಲೆಗಳಿಗೆ ವಾಟರ್ ಫಿಲ್ಟರ್ ಒದಗಿಸಿ ಶುದ್ಧ ನೀರಿನ ವ್ಯವಸ್ಥೆ, ಬಡ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ನೀಡುವ ಮೂಲಕ ಶೈಕ್ಷಣಿಕ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ. ಇದಲ್ಲದೆ ಮುಳಬಾಗಿಲು ತಾಲೂಕಿನಲ್ಲಿ ದೇವಾಲಯಗಳ ಜೀರ್ಣೋದ್ಧಾರ, ಅನ್ನ ಸಂತರ್ಪಣೆ, ಪೂಜಾ ಕಾರ್ಯಕ್ರಮಗಳು ಸೇರಿದಂತೆ ಹಲವು ರೀತಿಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮ ಸಹಕಾರ ನೀಡಿದ್ದಾರೆ. ಹಾಗೆಯೇ ರೈತರ ಬಗ್ಗೆ ನಾಗವಾರ ಸತ್ಯಣ್ಣನವರು ವಿಶೇಷ ಕಾಳಜಿ ವಹಿಸುತ್ತಾರೆ. ರೈತರ ಆರೋಗ್ಯ, ಬಡವರ ಮದುವೆ, ರೈತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಬಲ ನೀಡುವುದು ಇವೆಲ್ಲ ಅವರ ಸೇವಾ ಪಯಣದ ಒಂದು ಭಾಗ. ಇದಲ್ಲದೆ ಇನ್ನೊಂದು ಭಾಗವಾಗಿ ಪ್ರತಿ ವರ್ಷ ತಿರುಮಲ ತಿರುಪತಿ ದೇವಾಲಯದ ಬ್ರಹ್ಮ ರಥೋತ್ಸವದಿಂದ ಹಿಡಿದು ಕಾಣಿಪಾಕಂ, ಕೈವಾರ ಮತ್ತು ಧರ್ಮಸ್ಥಳಗಳವರೆಗಿನ ಅನ್ನ ಸಂತರ್ಪಣೆಯ ಮಹೋತ್ಸವಕ್ಕೆ ಎನ್ ವಡ್ಡಹಳ್ಳಿ ಟೊಮೆಟೊ ಮಾರುಕಟ್ಟೆಯ ಮಂಡಿ ಮಾಲೀಕರು, ವರ್ತಕರು ಹಾಗೂ ರೈತರು ನಾಗವಾರ ಸತ್ಯಣ್ಣನವರ ನೇತೃತ್ವದಲ್ಲಿ ಟೊಮೆಟೊ ಮತ್ತು ತರಕಾರಿಗಳನ್ನು ನಿಸ್ವಾರ್ಥವಾಗಿ ಒದಗಿಸುತ್ತಾರೆ. ಈ ಸೇವೆ ಸಾವಿರಾರು ಭಕ್ತರ ಹಸಿವು ತಣಿಸಿ ಭಕ್ತಿಯು, ದಾನವು, ಮಾನವೀಯತೆಯು ಒಂದಾಗುವ ಮಹೋತ್ಸವವಾಗಿ ಬೆಳೆಯುತ್ತದೆ. ಎನ್ ವಡ್ಡಹಳ್ಳಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಸಾವಿರಾರು ರೈತರಿಗೆ ತೆಂಗಿನ ಗಿಡಗಳನ್ನು ಉಚಿತವಾಗಿ ನೀಡಿ ಕಲ್ಪ ವೃಕ್ಷ ದಾನಿ ಸತ್ಯಣ್ಣ ಎಂಬ ಹೆಸರನ್ನು ಸಹ ಗಳಿಸಿದ್ದಾರೆ. ರೋಟರಿ ವತಿಯಿಂದ ಬಡವರಿಗಾಗಿ ಹಲವಾರು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು, ರಕ್ತದಾನ ಶಿಬಿರಗಳು, ಕೋವಿಡ್ ಸಮಯದಲ್ಲಿ ರೋಟರಿ ಅಧ್ಯಕ್ಷರಾಗಿದ್ದಾಗ 70,000ದಿಂದ 1 ಲಕ್ಷದವರೆಗೆ ಮಾಸ್ಕ್ಗಳನ್ನು ಸಹ ವಿತರಣೆ ಮಾಡಿದ್ದಾರೆ. ಹಾಗೂ ನಂಗಲಿ ಸರ್ಕಾರಿ ಶಾಲೆಗೆ 1.5 ಕೋಟಿ ವೆಚ್ಚದಲ್ಲಿ ಆಧುನಿಕ ಶಾಲಾ ಕಟ್ಟಡ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡಿದೆ. ಒಬ್ಬ ವ್ಯಕ್ತಿ ಹೃದಯದಿಂದ ಸೇವೆ ಮಾಡಿದರೆ ಒಂದು ಸಮಾಜವೇ ಬದಲಾಗುತ್ತದೆ. ಇಂದು ಅವರ 2 ಬಾರಿ ರೋಟರಿ ಅಧ್ಯಕ್ಷರಾಗಿದ್ದಾಗ ಮಾಡಿರುವ ನಿಸ್ವಾರ್ಥ ಸೇವೆಯನ್ನ ಗೌರವಿಸಿ ನಾಗವಾರ ಸತ್ಯಣ್ಣ ಅವರಿಗೆ ಕೋಲಾರ ಝೋನ್ನ ಬೆಸ್ಟ್ ಐಸಿಜಿಎಫ್ ಪ್ರೆಸಿಡೆಂಟ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸೇವೆಯ ಮಾರ್ಗವೇ ಅವರ ಧರ್ಮ. ಜನರ ಬದುಕಿಗೆ ಬೆಳಕೇರುವ ನಾಗವಾರ ಸತ್ಯಣ್ಣ ಅವರ ಜೀವನವೇ ನಿಜವಾದ ನಾಯಕತ್ವದ ಪ್ರತೀಕ.